ಸಿನಿಮಾದಲ್ಲಿ ಚಾನ್ಸ್ ಕೇಳೋ ಮುನ್ನ ಎಚ್ಚರ ಎಚ್ಚರ ಚಾನ್ಸ್ ಕೊಡಿಸೋದಾಗಿ ಯುವತಿಗೆ ಮಖಮಲ್ ಟೋಪಿ ಹಾಕಿದ್ದಾರೆ. ತಮಿಳಿನ ಹಂಟರ್ ಚಿತ್ರದಲ್ಲಿ ಅವಕಾಶ ಕೊಡಿಸ್ತೀವಿ ಅಂತ ಹೇಳಿ ಆ ಯುವತಿಗೆ ಮೋಸ ಮಾಡಿರುವಂತಹ ಘಟನೆ. ಚಾನ್ಸ್ ಕೊಡಿಸ್ತೀವಿ ಅಂತ ಯುವತಿಗೆ ಮಖಮಲ್ ಟೋಪಿ ಹಾಕಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ತಮಿಳಿನ ಹಂಟರ್ ಚಿತ್ರದಲ್ಲಿ ಅವಕಾಶ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಸುರೇಶ್ ಎಂಬಾತನಿಂದ ಮಾಡೆಲ್ ನಂದಿತಾಗೆ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇನ್ಸ್ಟಾದಲ್ಲಿ ಚಿತ್ರದ ಜಾಹೀರಾತು ನೋಡಿದ್ರು ನಂದಿತಾ. ಜಾಹೀರಾತಿನಲ್ಲಿರುವ ನಂಬರ್ಗೆ ಕರೆ ಮಾಡಿದ್ರು ನಂದಿತಾ ಅವರು. ಚಾನ್ಸ್ ಸಿಗುತ್ತೆ, ಆರ್ಟಿಸ್ಟ್ ಕಾರ್ಡ್ ಮಾಡಿಸಬೇಕು ಅಂತ ಆಕೆಗೆ ವಂಚನೆ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ವಂಚಿಸಿದ್ದಾರೆ. ಖತರ್ನಾಕ್ ಸೈಬರ್ ವಂಚಕ ನಂದಿನಿ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ನಂದಿತಾ ಕೊಟ್ಟಿರುವಂತಹ ದೂರಿನ ಮೇರೆಗೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾನ್ಸ್ ಕೊಡಿಸ್ತೀನಿ ಅಂತ ಲಕ್ಷ ಈಕೆಯಿಂದ ಕೇಳಿ ಸೈಬರ್ ವಂಚಕ ಮೋಸ ಮಾಡಿರೋದು ಯುವತಿಗೆ. ಚಾನ್ಸ್ ಕೊಡಿಸ್ತೀನಿ, ಮೊದಲು ಅಂದರೆ ಏನೇನೆಲ್ಲ ಪ್ರೊಸೀಜರ್ಗಳಿರುತ್ತೆ ಆ ಪ್ರೊಸೀಜರ್ಗೆ ಒಂದಿಷ್ಟು ಖರ್ಚಾಗುತ್ತೆ ಅಂತ ಆಕೆಯಿಂದ ಲಕ್ಷ ದುಡ್ಡು ಇಸ್ಕೊಂಡು ಆಕೆಗೆ ಈಗ ಚಾನ್ಸು ಇಲ್ಲ, ಈ ಕಡೆ ದುಡ್ಡು ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಈಗ ಆಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ, ದೂರು ನೀಡಿದ್ದಾಳೆ. ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆರ್ಟಿಸ್ಟ್ ಕಾರ್ಡ್ ಮಾಡಿಸಬೇಕು ಅಂತ ಹೇಳಿ ಆಕೆಯಿಂದ ಲಕ್ಷ ಹಣ ಪೀಕಿ ಆತ ಎಸ್ಕೇಪ್ ಆಗಿದ್ದಾನೆ. ತಮಿಳಿನ ಹಂಟರ್ ಚಿತ್ರದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಮಾಡೆಲ್ ನಂದಿತಾಗೆ ಈ ರೀತಿಯ ವಂಚನೆ ಮಾಡಿರುವಂತಹ ಗಂಭೀರವಾದಂತಹ ಆರೋಪವನ್ನು ಆಕೆ ಮಾಡಿದ್ದಾಳೆ. ಜೊತೆಗೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ತನಗೆ ಅನ್ಯಾಯ ಆಗಿದೆ, ಮೋಸ ಹೋಗಿದ್ದೀನಿ, ಲಕ್ಷ ಹಣ ಕಳೆದುಕೊಂಡಿದ್ದೀನಿ ಅಂತ ಆಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಆಕೆ ನೀಡಿರುವಂತಹ ದೂರಿನ ಮೇರೆಗೆ ಪೊಲೀಸರು ಕೂಡ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ತಮಿಳಿನ ಹಂಟರ್ ಚಿತ್ರದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಆಕೆಗೆ ಸುಮಾರು ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು.